ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ ಹೊಸ ನೇಮಕಾತಿಗಳ ಆರಂಭದ ಬಗ್ಗೆ ನೋಡೋಣ. ಯಾಕಂದರೆ ಕಳೆದ 2 ವರ್ಷದಿಂದ ನೋಟಿಫಿಕೇಷನ್ಸ್ ಆಗಿಲ್ಲ. ಯಾಕಂದರೆ ಇಂಟರ್ನಲ್ ರಿಸರ್ವೇಷನ್ದಿಂದ 1 ವರ್ಷ ಸ್ಟಾಪ್ ಮಾಡಿದರು. ಅದು 1 ವರ್ಷ 1.5 ವರ್ಷ ಕಳೆದೋಯ್ತು. ನೆಕ್ಸ್ಟ್ ಇವಾಗ ಯಾವುದಂದರೆ 56% ಕೇಸ್ ಇದೆ. ಈ 2 ಕೇಸ್ದಿಂದ ಏನಾಗ್ತಿತ್ತು, ಇದು ಹಾಗೆ ಡಿಲೇ ಹಾಕೊಂಡೇ ಬರ್ತಿತ್ತು. ಬಟ್ ಇವಾಗ ಇಂಟರ್ನಲ್ ರಿಸರ್ವೇಷನ್ದು ಬಿಲ್ ಪಾಸ್ ಮಾಡಿದ್ದಾರೆ. ಸೊ ಇದು ಕ್ಲಿಯರ್ ಆಯಿತು. ಇವಾಗೇನು ಯಾವುದ್ರದ್ದೇನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಅದು ಬಿಲ್ ಪಾಸ್ ಆಗಿದೆ. ಇನ್ನೇನು ಉಳ್ಕೊಂಡಿರೋದಂದರೆ 56% ಒಂದಿದೆ ಹೈಕೋರ್ಟಲ್ಲಿನೂ. ನೆಕ್ಸ್ಟ್ ಮಂತ್ ಅದರದ್ದು ಹೇರಿಂಗ್ ಇದೆ. ನೆಕ್ಸ್ಟ್ ಮಂತ್ 28ಕ್ಕೂ ಇದೆ. ಓಕೆನಾ. ಬಟ್ ಇವಾಗ ಲಾಸ್ಟ್ ಮಂತಲ್ಲಿ ಹೈಕೋರ್ಟ್ ಏನು ಡಿಸಿಷನ್ ಕೊಟ್ಟಿದೆ ಅಂದರೆ ಹೊಸ ನೇಮಕಾತಿಗಳನ್ನು ನೀವು ಯಾವುದೂ ಮಾಡಬಾರ್ದು, ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಹೇಳಿದ್ದಾರೆ. ಮತ್ತು ಹಳೆಯ ಯಾವುದಾದ್ರೂ ಪ್ರೊಸೆಸ್ಸಲ್ಲಿದ್ದರೆ ಅವನ್ನ ಕಂಟಿನ್ಯೂ ಮಾಡಿ ಆರ್ಡರ್ ಕಾಪಿನ ಕೊಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಇದಕ್ಕೆ ಇವತ್ತು ವಿಂಟರ್ ಸೆಷನಲ್ಲಿ ಕ್ವಶನ್ ಕೇಳಿದರು ಅಪೋಸಿಷನ್ ಪಾರ್ಟಿಯಿಂದ. ನೋಡಿ, ಆಯ್ಕೆಯಾಗುವ ಬಗ್ಗೆ ಮೀಸಲಾತಿಯಿಂದ ಹೊರಗುಳಿಯುವ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಅಂತೇಳಿ ಕ್ವಶನ್ ಬಂದಿತ್ತು. ನೋಡಿ, ಉಚ್ಚ ನ್ಯಾಯಾಲಯದಲ್ಲಿ ಲಾಸ್ಟ್ ಹೈಕೋರ್ಟಲ್ಲಿ ಏನು ಹೊಸ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಆರ್ಡ್ರ್ ಬಂದಿತ್ತು. ಸೊ ಇವಾಗ ಏನು ಮಾಡಿದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಏನು ಡಿಸಿಷನ್ ತೊಗೊಂಡಿದೆ ಅಂದರೆ ನೋಡಿ 11/12/2025 ಏನು ಮಾಡಿದ್ದಾರೆ, ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ದಾರೆ. ಓಕೆನಾ. ಇಂಟರ್ಲೆಕ್ಯುಟರ್ ಅಪ್ಲಿಕೇಶನ್ ಅಂತ ಕರೀತಾರೆ. ಈ ಅರ್ಜಿಯನ್ನು ಯಾಕೆ ಹಾಕಿದ್ದಾರೆ ಅಂತ ನೋಡೋಣ. ನೋಡಿ, ಉಚ್ಚ ನ್ಯಾಯಾಲಯ ಏನು ಕೊಟ್ಟಿತ್ತು ಹೈಕೋರ್ಟು, ನೀವು ಹೊಸ ನೇಮಕಾತಿಗಳನ್ನು ಮಾಡಬಾರ್ದು. ಯಾವುದೇ non-HK ಅಥವಾ ಕಲ್ಯಾಣ ಕರ್ನಾಟಕದಲ್ಲಿ 371J ಇದೆಯಲ್ಲ, ಮತ್ತು ಬ್ಯಾಕ್ಲಾಗು ಯಾವುದೋ ನೇಮಕಾತಿಗಳನ್ನು ಮಾಡಬಾರ್ದಿತ್ತು. ಬಟ್ ಇವಾಗ ಸ್ಟೇಟ್ ಗೌರ್ಮೆಂಟ್ ನೋಡಿ, ಇವೆಲ್ಲ ಖಾಲಿ ಇರುವ ಹುದ್ದೆಗಳನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಭರ್ತಿ ಮಾಡಲು ಮೇಲ್ಕಂಡ ಆದೇಶವನ್ನು ಮಾರ್ಪಡಿಸಿ ಹೊಸದಾಗಿ ನೇಮಕಾತಿಗಾಗಿ ಅಧಿಸೂಚನೆಗಳನ್ನು ಹೊರಡಿಸಲು ಅನುಮತಿ ಕೊಡಬೇಕಂತ ಕೇಳಿದ್ದಾರೆ. ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ. ಲಾಸ್ಟ್ ಮಂತಲ್ಲಿ ಏನು ಬಂದಿತ್ತಲ್ಲ, ಅದಕ್ಕೆ ನೀವು ಇವಾಗ ಚೇಂಜಸ್ ಮಾಡಿ ಹೊಸ ನೇಮಕಾತಿಗಳಿಗೆ ಅನುಮತಿ ಕೊಡಬೇಕಂತ ಕೇಳಿದ್ದಾರೆ. ಯಾಕಂದರೆ ನೋಡಿ, ಎಲ್ಲ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಸದರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅರ್ಜಿ ಅಂತೂ ಹಾಕಿದ್ದಾರೆ. ಸೊ ಇದ್ರ ಕೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಕೋರ್ಟಿಗೆ ಇವರು ಅನುಮತಿನೂ ಕೊಡ್ಬೋದು ಅಥವಾ ಕೊಡದೇನೂ ಇರ್ಬೋದು. ಕೊಟ್ಟರೆ ನೆಕ್ಸ್ಟ್ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗ್ತವೆ. ಇವು ಹಳೇದು ಏನಾದರೂ ಕ್ಯಾನ್ಸಲ್ ಆಗಿರೋದನ್ನು KPSC ಸ್ಟಾರ್ಟ್ ಮಾಡ್ತಾರೆ. KA ಕಡೆಯಿಂದ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಮತ್ತು VA ನೋಟಿಫಿಕೇಷನ್ನು ಆಗುತ್ತೆ. ಬಟ್ ಈ ಮಾಹಿತಿ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದು ಈ ಅರ್ಜಿ ಹಾಕಿರೋದು ಗೊತ್ತಿರಲಿಲ್ಲ. ಬಟ್ ಇವತ್ತು ವಿಂಟರ್ ಸೆಷನಲ್ಲಿ ಯಾರಂದರೆ SC ಮಹದೇವಪ್ಪ ಇದ್ದಾರಲ್ಲ, ಸಮಾಜ ಕಲ್ಯಾಣ ಸಚಿವರು, ಅವ್ರ ಕಡೆಯಿಂದನೇ ಮಾಹಿತಿ ಬಂದಿರೋದು. ಸೊ ಇದರ ನೆಕ್ಸ್ಟ್ ಹಿಯರಿಂಗು ಯಾವಾಗಿದೆ ಅಂತ ಗೊತ್ತಿಲ್ಲ. ಕೋರ್ಟಿಂದ ಏನು ಡಿಸಿಷನ್ ಬರ್ತದೆ ಅಂತ ನೋಡೋಣ. ಇನ್ ಕೇಸ್ ಇದು ನೀವು ಮಾಡಿರಿ ಹೊಸ ನೇಮಕಾತಿ ಅಂತೇಳಿ ಬಂದರೆ ನೇಮಕಾತಿಗಳು ಪಕ್ಕಾ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ಗೋರ್ಮೆಂಟ್ ಮೇಲೆ ತುಂಬ ಪ್ರೆಷರ್ ಇದೆ ಇವಾಗ. ಯಾಕಂದರೆ ಕಳೆದ 2 ವರ್ಷದಿಂದ ನೋಟಿಫಿಕೇಷನ್ ಆಗಿಲ್ಲ. ಏನು ಲಾಸ್ಟ್ MP ಎಲೆಕ್ಷನ್ ಇತ್ತಲ್ಲ, ಆ ಟೈಮಲ್ಲಿ PDO, VA, ಗ್ರೂಪ್ B ಇವೆಲ್ಲ KS ನೋಟಿಫಿಕೇಷನ್ ಆಗಿದ್ದು, ಗ್ರೂಪ್ C ನೋಟಿಫಿಕೇಷನ್ ಆಗಿದ್ದು. ಬಟ್ ಅದು ಬಿಟ್ಟರೆ ಮತ್ಯಾವುದು ನೋಟಿಫಿಕೇಷನ್ ಆಗಿಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ಇವಾಗ. ಯಾಕಂದರೆ ಇದು ಅರ್ಜಿ ಹಾಕಿರೋದು ಗೊತ್ತಿರಲಿಲ್ಲಲ್ವ, ನೇಮಕಾತಿಗಳ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಇದು ಅರ್ಜಿ ಒಪ್ಕೊಂಡು ನೀವು ಅವ್ರ ನೇಮಕಾತಿಗಳು ಸ್ಟಾರ್ಟ್ ಮಾಡಿದ್ರೆ ಆಗುತ್ತಾ ಅಂತ ಅನ್ಕೋಬೋದು. ಖಂಡಿತ ಆಗುತ್ತೆ. ಸೊ ನೋಡೋಣ 56% ಏನು ಮಾಡ್ತಾರೆ ಅಂತೇಳಿ ಕಂಟಿನ್ಯೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.